ಮಂಡ್ಯ ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುವನ್ನ ಬೆಂಬಲಿಸಿ ಅಂತ ಸಚಿವ ಎನ್ ಚೆಲುವರಾಯಸ್ವಾಮಿ ಮನವಿ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಚನ್ನಪಟ್ಟಣದಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಮಂಡ್ಯದಲ್ಲಿ ಪಕ್ಷ ಉಳಿಸುವ ಸಲುವಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಎಂದು ಹೇಳುತ್ತಿರುವ ಕುಮಾರಸ್ವಾಮಿ ಅವರಿಂದ ಜಿಲ್ಲೆಗೆ ಏನು ಕೊಡುಗೆ ಸಿಕ್ಕಿದೆ? ಅವರು ಮುಖ್ಯಮಂತ್ರಿಯಾಗಿದ್ದಾಗ ಜಿಲ್ಲೆಯ ಅಭಿವೃದ್ಧಿಗೆ 8,000 ಕೋಟಿ ಅನುದಾನ ನೀಡಿದ್ದೇನೆ ಎಂದು ಹೇಳಿದರು. ಆ ಹಣವು ಯಾರ ಜೇಬಿಗೆ ಹೋಯಿತು ಎಂಬುದನ್ನು ಜಿಲ್ಲೆಯ ಪ್ರಜ್ಞಾವಂತ ಜನರು ಯೋಚಿಸಿ ಮತವನ್ನು ನೀಡಬೇಕು. ಕುಮಾರಸ್ವಾಮಿ ಅವರು ಪ್ರಸ್ತುತ ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿದ್ದಾರೆ. ಅವರು ಶಾಸಕರಾಗಿದ್ದುಕೊಂಡು ಕೆಲಸ ಮಾಡಿ ಅದಕ್ಕೆ ನಮ್ಮ ತಕರಾರೇನಿಲ್ಲ ಅಂತ ವ್ಯಂಗ್ಯವಾಡಿದ ಚೆಲುವರಾಯಸ್ವಾಮಿ ಅವರು ಬರಗಾಲದ ಸಂಕಷ್ಟದ ಸಮಯದಲ್ಲಿ ರಾಜ್ಯದ ಜನರು ಆತ್ಮಾಭಿಮಾನದಿಂದ ಜೀವನ ನಡೆಸಲು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಡುಗೆಯಾಗಿ ನೀಡಿರುವ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ನೀಡಿರುವ ಜನಪರವಾದ ಕಾರ್ಯಕ್ರಮಗಳನ್ನು ಬೆಂಬಲಿಸಿ ಅಂತ ಸಂದರ್ಭದಲ್ಲಿ ಮನವಿ ಮಾಡಿದರು. ಹಾಗೆ ಕೆಆರ್ಪೇಟೆ ತಾಲೂಕಿನಲ್ಲಿ ಏತ ನೀರಾವರಿ ಯೋಜನೆಗಳನ್ನು ಸಂಪೂರ್ಣಗೊಳಿಸಲು ಹೇಮಾವತಿ ಮತ್ತು ವಿಸಿ ನಾಲೆಗಳ ಆಧುನೀಕರಣ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಲು ಈ ಬಾರಿ ಜಿಲ್ಲೆಯ ಜನತೆ ಕಾಂಗ್ರೆಸ್ವನ್ನು ಬೆಂಬಲಿಸಿ ಲೋಕಸಭೆಯ ಅಭ್ಯರ್ಥಿಯಾಗಿ ಸ್ಪರ್ಧಾ ಕಣದಲ್ಲಿರುವ ವೆಂಕಟರಮಣೇಗೌಡ ಅವರಿಗೆ ಅಭೂತಪೂರ್ವ ಗೆಲುವು ತಂದುಕೊಡಬೇಕು ಅಂತ ಮನವಿ ಮಾಡಿದರು. ಕಾವೇರಿ ನದಿ ನೀರಿನ ಹೆಸರಿನಲ್ಲಿ ಜಿಲ್ಲೆಯ ಜನರೊಂದಿಗೆ ಭಾವನಾತ್ಮಕ ಸಂಬಂಧ ಹೊಂದಿರುವ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಜಿಲ್ಲೆಯ ಜನರಿಗೆ ದ್ರೋಹವನ್ನ ಮಾಡಿದ್ದಾರೆ. ಸ್ವಾರ್ಥ ಸಾಧನೆ ಮಾಡಿಕೊಂಡು ಬಿಜೆಪಿ ಪಕ್ಷಕ್ಕೆ ಶರಣಾಗಿರುವ ಅಪ್ಪ ಮಕ್ಕಳಿಗೆ ಜಿಲ್ಲೆಯ ಜನತೆ ಬುದ್ಧಿ ಕಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದರು. ಇನ್ನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮನ್ನು ತಿರಸ್ಕರಿಸಿ ಮನೆಗೆ ಕಳಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಶಕ್ತಿ ತುಂಬಲು ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಅಂತ ಸಚಿವ ಚೆಲುವರಾಯಸ್ವಾಮಿ ಅವರು ಹೇಳಿದರು. ವಿಧಾನ ಪರಿಷತ್ನ ಮಾಜಿ ಸದಸ್ಯ ಮರಿತಿಬ್ಬೇಗೌಡ ಅವರು ಮಾತನಾಡಿದರು. ವಿರೋಧಿಗಳಾಗಿರುವ ಅಪ್ಪ ಮಕ್ಕಳನ್ನು ಸಾರಾಸಗಟವಾಗಿ ತಿರಸ್ಕರಿಸಬೇಕು ಅಂತ ಹೇಳಿದರು. ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಕೂಡ ಮಾತನಾಡಿದರು. ನಾನು ನಿಜವಾದ ಮಂಡ್ಯದ ಮಣ್ಣಿನ ಮಗ, ರಾಜಕೀಯಕ್ಕೆ ಬಂದಿರುವುದು ದುಡ್ಡು ಮಾಡುವುದಕ್ಕಲ್ಲ, ನಿಮ್ಮೆಲ್ಲರ ಸೇವೆಗಾಗಿ ಎಂದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ, ಕಾಂಗ್ರೆಸ್ನ ಹಿರಿಯ ಮುಖಂಡ ಮಳವಳ್ಳಿ ಶಿವಣ್ಣ, ಚಲನಚಿತ್ರ ಹಾಸ್ಯ ಹಿರಿಯ ನಟ ಸಾಧು ಕೋಕಿಲ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಚಿದಂಬರ, ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಸೇರಿದಂತೆ ಹಲವಾರು ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮಹೇಶ್ ಕರೋಟಿ, ಸುದ್ದಿ 9 ಟಿವಿ, ಕೆಆರ್ಪೇಟೆ. ರಾಜ್ಯಪಾಲರಾಗಿದ್ದ ಸತ್ಯಪಾಲ್ ಮಲ್ಲಿಕ್, ನಿಮ್ಮ ಆಡಳಿತ ವೈಖರಿಯನ್ನ ನೀವು ಧರ್ಮಗಳ ನಡುವೆ, ಕೋಮುಗಳ ನಡುವೆ, ಜಾತಿಗಳ ನಡುವೆ ಹಚ್ತಾ ಇರುವಂತಹ ದ್ವೇಷದ ಬೀಜವನ್ನ ಜನತೆಗೆ ಹೇಳ್ತಾ ಇದ್ದಾರೆ ಸ್ವಾಮಿ. ಇಂತಹ ಮೋಡಿಗಾರನ, ನಾಟಕಕಾರನ ಸರ್ಕಾರ ನಮಗೆ ಬೇಕಾ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದ ಇದಕ್ಕೆ ಕಾಂಗ್ರೆಸ್ ಪಕ್ಷ ಒಂದೇ ಪರ್ಯಾಯ ಮಾರ್ಗ. ಸ್ನೇಹಿತರೆ, ದಯಮಾಡಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ. ನಾವು 28 ಚುನಾವಣೆಗೂ ಇಲ್ಲಿಯವ್ರನ್ನೇ ಕ್ಯಾಂಡಿಡೇಟ್ ಮಾಡಿ ₹1 ನೀವು ಮನೆಯಿಂದ ತರಬೇಡಿ. ಮುಂದೆ MLA ನಿಲ್ಸೋರು ನಾವೇ ಬಂಡವಾಳ. ನಮ್ಮ ಗೌರವವನ್ನು ಉಳಿಸಿ, ನಿಮ್ಮ ಗೌರವವನ್ನು ನಾವು ಉಳಿಸ್ತೀವಿ. ಅದೇನೇ ಕಷ್ಟ ಆಗುತ್ತೆ, ಲೋಕಲ್ ಬಾಡಿ ಚುನಾವಣೆ ಬರುತ್ತೆ, ಜಿಲ್ಲಾ ಪಂಚಾಯತಿ ಮೆಂಬರ್ ಇರ್ಬೋದು, ತಾಲೂಕ್ ಪಂಚಾಯತಿ, ಮುಂದೆ ಡೈರಿ ಇರ್ಬೋದು, ಎಲ್ಲ ವಿಚಾರದಲ್ಲೂ ನಾನು ನಿಲ್ತೀನಿ. ನನ್ನ ಶಕ್ತಿ ಮೀರಿ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀನಿ. ನಿಮಗೆ 2028 4 ವರ್ಷ ಒಬ್ಬ ಕಾಂಗ್ರೆಸ್ ಶಾಸಕರು ಮಾಡಿ, ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡಿ, ತಾಲೂಕ್ ಪಂಚಾಯತಿ ಸದಸ್ಯರು ಮಾಡಿ, ನಂತರ ಜವಾಬ್ದಾರಿಯನ್ನು ನಿಮಗೆ ಕೊಟ್ಟು ನೀವು ಮುಂದುವರ್ಸ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತೀನಿ. ನಾನು ಕೇಳೋದು 1 ತಿಂಗಳು ಪ್ರಾಮಾಣಿಕವಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ವೆಂಕಟರಮಣೇಗೌಡರು, ಸ್ಟಾರ್ ಚಂದ್ರವರಿಗೆ ನೀವು ಆಶೀರ್ವಾದ ಮಾಡಬೇಕು, ಮಾಡಿಸ್ಬೇಕು. ಮಹಿಳೆಯರು ಇವತ್ತು 60ರಿಂದ 70% ಕಾಂಗ್ರೆಸ್ ಕೋಟ್ ಹಾಕಕ್ಕೆ ಹಿಡಿಯವ್ರೆ. ಅವರಿಗೆ ಶಕ್ತಿ ಯೋಜನೆಯಲ್ಲಿ 200 ಕೋಟಿ ಮಹಿಳೆಯರಿಗೆ ಪ್ರಯಾಣ ಆಗಿದೆ. ಅವ್ರ ದುಡ್ಡನ್ನು ಆರ್ಥಿಕ ಸಚಿವರಾದಂಥ ಸಿದ್ದರಾಮಯ್ಯನವರು ಕಟ್ತಾರೆ. ಗೃಹಲಕ್ಷ್ಮಿ ಪ್ರತಿ ಮನೆಗೆ ₹2,000 ಆರ್ಥಿಕ ಸಚಿವರು ಕಟ್ಟಿಸ್ತಾರೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಕರೆಂಟ್ ಬಿಲ್ಲನ್ನು ಆರ್ಥಿಕ ಸಚಿವರು ಕಟ್ತಾರೆ. ಅಕ್ಕಿ 5 kg ಅಕ್ಕಿ ದುಡ್ಡನ್ನು ಕಟ್ತಾರೆ.
ಯುವ ನಿಧಿಗೆ ದುಡ್ಡು ಕೊಡ್ತಾರೆ. ಇವತ್ತು ಕೃಷಿ ಇಲಾಖೆಯಲ್ಲಿ 1,500 ಕೋಟಿ 15ರಿಂದ 25 ಲಕ್ಷದ ರೈತರವರೆಗೂ ಇನ್ಶೂರೆನ್ಸನ್ನು, ಬೆಳೆ ವಿಮೆಯನ್ನು ಕೊಡ್ತಾ ಇದ್ದೀವಿ. ಈ ತಿಂಗಳೊಳಗಡೆ ಈಗಾಗಲೇ ಹೆಚ್ಚು ಕಡಿಮೆ 1,000 ಕೋಟಿ ಆಗಿದೆ. ಇನ್ನೂ 400-500 ಕೋಟಿ ಅಕೌಂಟ್ಗೆ ಹೋಗುತ್ತೆ. ನಾವೇನು ಸುಮ್ಮನೆ ಕೂತಿಲ್ಲ. ನಮ್ಮ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಬರ ಪರಿಹಾರಕ್ಕೆ ಹಣವನ್ನ ಕೊಟ್ಟಿಲ್ಲ. ಕೇಂದ್ರದ ಪಾಲನ್ನ ಮತ್ತು ವಿಶೇಷ ಅನುದಾನವನ್ನ 11,000 ಕೋಟಿ ಬಾಕಿ ಕೊಡಬೇಕು, ಬರ ಪರಿಹಾರದ ಹಣವನ್ನ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಲಿಕ್ಕೆ ಚಳುವಳಿ ಮಾಡಿದಂತ ಸಂದರ್ಭದಲ್ಲಿ ನಿನ್ನೆ ನಮ್ಮ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಅಭ್ಯರ್ಥಿಗಳು ಸರಿಯಾಗಿ ಲೆಕ್ಕ ಹಾಕಲಿಲ್ಲ, ಇವರಿಗೆ ಸರಿಯಾಗಿ ಲೆಕ್ಕ ಬರಲಿಲ್ಲ ಕೇಂದ್ರ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಇವತ್ತು ಮೋದಿಯವರ ಜೊತೆಗಿರ್ತಕ್ಕಂಥವ್ರು, ಮೋದಿಯವರು, ಅಮಿತ್ ಶಾ ಅವರು, HD ದೇವೇಗೌಡರು ಹೇಳ್ತಾರೆ, ನಮ್ಮ ಮಗ ಕುಮಾರಸ್ವಾಮಿ ಅವರು ಎಲ್ಲಿ ನಿಂತ್ಕೋಬೇಕು ಅಂತಕ್ಕಂಥದ್ದನ್ನ ಬಿಜೆಪಿಯ ಅಮಿತ್ ಶಾ ಅವರು, ಪ್ರಧಾನಿ ಅವರು ನಿರ್ಧಾರ ಮಾಡ್ತಾರೆ ಅಂತ. ಇದರ ಅರ್ಥವನ್ನ ನನ್ನ ಜಿಲ್ಲೆ ಜನತೆ, KR ಪೇಟೆ ಜನತೆ ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ವರ್ಷಗಳ ಕಾಲ ದೇವೇಗೌಡರನ್ನ ಪ್ರಧಾನಿಯಾಗಿ ಮಾಡಿದಂತ ಜಿಲ್ಲೆ, ದೇವೇಗೌಡರನ್ನ ಮುಖ್ಯಮಂತ್ರಿಯಾಗಿ ಮಾಡಿದಂತ ಜಿಲ್ಲೆ, ಕುಮಾರಸ್ವಾಮಿ ಅವರನ್ನ 2 ಬಾರಿ ಮುಖ್ಯಮಂತ್ರಿಯಾಗಿ ಮಾಡಿದಂತ ಜಿಲ್ಲೆ, ಈ KR ಪೇಟೆ ಜನ ಅವರ ಕೊಡುಗೆ ಏನು ಈ ಜಿಲ್ಲೆಗೆ ಅಂತಕ್ಕಂಥದ್ದನ್ನ ನೀವು ಕೇಳಬೇಕು. ದಯಮಾಡಿ ನಾವೆಲ್ಲ ಸ್ವಾಭಿಮಾನಿಗಳಾಗಬೇಕು. ಯಾವತ್ತೂ ಕೂಡ ಸಿದ್ದರಾಮಯ್ಯನವರಿಗೆ ಜಾತಿ ಬಣ್ಣ ಕಟ್ಟಿ ಪ್ರತಿ ಚುನಾವಣೆಯಲ್ಲಿ ನಮ್ಮನ್ನೆಲ್ಲ ಪ್ರಚೋದನೆಗೊಳಿಸ್ತಾ ಇದ್ರು ಎಲ್ಲ ಯುವಕರನ್ನ. ಇವತ್ತು ಒಕ್ಕಲಿಗರ ವಿರೋಧ DK ಶಿವಕುಮಾರ್ ರೈತರ ವಿರೋಧಿನ, ಒಕ್ಕಲಿಗರ ವಿರೋಧಿನ? ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಬೇಕು. ನನ್ನ KR ಪೇಟೆ ಮಹಾಜನತೆ, ದಯವಿಟ್ಟು ಯಾರು ನಮಗೆ ಅನ್ನ, ನೀರು, ಊಟ, ವಸತಿ ಕೊಡ್ತಾ ಇದ್ದಾರೆ, ಬಡವರ ಪರ ಸರ್ಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ.